ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಕುಕಿಂಗ್ ಫ್ರಮ್ ರೋಷನ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮೊಟ್ಟೆ ಸಾಂಬಾರ್ ಹೇಗೆ ಮಾಡುವುದು ಅಂತ ತೋರಿಸ್ತಿದ್ದೀನಿ. ಮುಸ್ಲಿಮ್ಸ್ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಈರುಳ್ಳಿ ತಗೊಂಡಿದ್ದೀನಿ, ಒಂದೆರಡು ಟೊಮ್ಯಾಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಕಾಳುಮೆಣಸು, ಆಮೇಲೆ ಒಂದೆರಡು ಯಾಲಕ್ಕಿ, ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ, ಆಮೇಲೆ ಜೀರಿಗೆ ಮತ್ತು ಮೆಂತ್ಯ ಹುರ್ಕೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಎಲ್ಲ ರುಬ್ಕೊಂಡಿದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕಾದ್ಮೇಲೆ ಇದು ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿತ್ತು, ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ನಾನು ಒಬ್ಬಳೇ ವೀಡಿಯೋ ಮಾಡ್ತಾಯಿರೋದು ಫ್ರೆಂಡ್ಸ್, ಅವ್ರ ಮಕ್ಕಳು ಹಿಡ್ಕೊಂಡಿಲ್ಲ. ಅದಕ್ಕೋಸ್ಕರ ನಾನು ಒಂದೇ ಕೈಲೆಲ್ಲ ಹಾಕಿದ್ಮೇಲೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್, ಒಂದು ಕೈಲಿ ಹಿಡ್ಕೊಂಡು. ನೋಡಿ ಫ್ರೆಂಡ್ಸ್, ಹಿಂಗೆ ಇದು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ಇದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ಕೊಂಡು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್, ಟೇಸ್ಟ್ ನೋಡಿ. ನೋಡಿರಿ ಫ್ರೆಂಡ್ಸ್, ಈಗ ಹುಣಸೆ ಹಣ್ಣಿನ ರಸ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ಫ್ರೆಂಡ್ಸ್. ಹುಣಸೆ ಹಣ್ಣು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸಾಕು ಫ್ರೆಂಡ್ಸ್. ಟೊಮಾಟೊ ಹಣ್ಣು ಹಾಕಿದೆಯಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಹಿಂಗೆ ಕುದೀತಾ ಇರ್ತಾರಲ್ಲ, ಆವಾಗ ಮೊಟ್ಟೆ ಹಾಕ್ಕೊಂಡ್ರೆ ಒಡೆದೋಗ್ಬಿಡುತ್ತೆ. ಆವಾಗ ಗ್ಯಾಸ್ ಇದು ಕಮ್ಮಿ ಮಾಡ್ಕೋಬೇಕು, ಉರಿ ಸ್ವಲ್ಪ ಕಮ್ಮಿ ಆದಮೇಲೆ ನಿಮಗೆ ಮೊಟ್ಟೆ ಹಾಕೋಕ್ಕೆ ಬರಲ್ಲ, ಒಡೆದೋಗುತ್ತೆ ಅಂದರೆ ಒಂದು ಬೌಲಲ್ಲಿ ಒಂದು ಮೊಟ್ಟೆ ಹಾಕ್ಕೊಂಡು ಹಿಂಗೆ ಸೈಡಿಗೆ ಒಂದೇ ಜಗ್ಗಲ್ಲಿ ಬಿಡಬೇಕು ಫ್ರೆಂಡ್ಸ್. ಹಿಂಗೆ ಬಿಟ್ಟರೆ ಏನೇನೂ ಆಗೋಲ್ಲ. ಒಂದೊಂದೇ ಆಗಿ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಒಂದೊಂದೇ ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಮೊಟ್ಟೆ ಆಗಿದೆ, ಇದೊಂಚೂರು ಕುದಿ ಬರಲಿ ಫ್ರೆಂಡ್ಸ್ ಚೆನ್ನಾಗಿ. ಹೀಗೆ ಮೀಡಿಯಮಲ್ಲೇ ಬೇಯಬೇಕು ಫ್ರೆಂಡ್ಸ್. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾನು ಮುಸ್ಲಿಮ್ಸ್ ಸ್ಟೈಲಲ್ಲಿ ಮಾಡಿರೋದು ಇದು ಮೊಟ್ಟೆ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಿರೋದಂದರೆ ಇದು ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕನ್ನಡದಲ್ಲೇ ವೀಡಿಯೋ ಮಾಡ್ತಿರೋದು, ನಿಮಗೂ ಗೊತ್ತಾಗುತ್ತೆ ಅಂತ. ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಕಮೆಂಟ್ಸಲ್ಲಿ ಏನು ಬೇಕು ಅವೆಲ್ಲ ಹೇಳ್ರಿ, ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ, ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿರಿ, ಒಂಚೂರು ಹೊಡೆದು ಇಲ್ಲ ಮೊಟ್ಟೆ, ಎಷ್ಟು ಚೆನ್ನಾಗಿದೆ. ಇದು ರೈಸಿನ ಜೊತೆ ತಿಂದರೆ ಸೂಪರಾಗಿರುತ್ತೆ ಮೊಟ್ಟೆ ಸಾಂಬಾರು. ನೋಡಿರಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿರಿ ಫ್ರೆಂಡ್ಸ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.